ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡಿಗೆಗೆ ಸ್ವಾಗತ. ಇವತ್ತು ಎರಡು ತರಹದ ರೆಸಿಪಿ, ಒಂದು ಗುಲ್ಪಾವಟೆ, ಇನ್ನೊಂದು ಸಜ್ಜಿಗೆ. ತುಂಬ ಹಳೆಯ ಕಾಲದ ಒಂದು ತಿನಿಸು, ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭ ಕೂಡ. ಒಂದು ಅರ್ಧ ಗಂಟೆನಲ್ಲಿ ತಯಾರಿ ಆಗುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲನೇದಾಗಿ ಒಂದು ಬಾಣಲೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಸ್ಪೂನು ಸಾಕಾಗತ್ತೆ. ಇದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಆದರೆ ಯಾವುದೇ ಕಾರಣದಿಂದಲೂ ಕಲರು ಚೇಂಜ್ ಆಗಕೂಡದು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಿ ಹಗುರವಾಗಿ ಆಗಬೇಕು. ಈಗ ಆಗಿದೆ, ಆರಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಯಾವ ಕಪ್ನಲ್ಲಿ ನೀವು ರವೆ ಹಾಕ್ಕೊಂಡಿರ್ತೀರ ಅದರಲ್ಲಿ ಅರ್ಧ ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಅಥವಾ 2 ಸ್ಪೂನ್ನಷ್ಟು ನೀರು, ಅಥವಾ ಮ್ಯಾಕ್ಸಿಮಮ್ 3 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು 1-2 ರೌಂಡು ಅದನ್ನು ರುಬ್ಕೋಬೇಕು. ತುಂಬ ನುಣ್ಣಗಲ್ಲ, 2 ಹೊಂದೋ ಅಷ್ಟು ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದೀನಿ. ಅದನ್ನು ನಾವು ಹುರ್ಕೊಂಡಿದ್ವಲ್ಲ ರವೆ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಲ್ಲಿರೋ ತೇವಾಂಶ ಮತ್ತು ನಾವು ನೀರು ಹಾಕ್ಕೊಂಡಿದ್ವಲ್ಲ ಅದೆರಡು ರವೆಗೆ ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬಿಡೋಣ. ಅಷ್ಟೊತ್ತಿಗೆ ನಾವು ಬೆಲ್ಲನ ಕರಗಿಸ್ಕೊಂಡು ಬಿಡೋಣ. 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಕರಗಿಸ್ಕೊಳ್ಳೋಣ ಇದನ್ನೇನು ಪಾಕ ತೆಕ್ಕೋಬೇಕು ಅಂತ ಏನೂ ಇಲ್ಲ, ಕರಗಿದ್ರೆ ಸಾಕು. ಆದರೆ ಚೆನ್ನಾಗಿ ಕುದಿ ಬರಬೇಕು. ಈಗ ಕರಗಿದೆ, ಇದು ಚೆನ್ನಾಗಿ ಕುದೀತಾ ಇದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ರವೆ ಮತ್ತು ಕಾಯಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇನ್ನೂ ನಾನು ಸ್ಟವ್ನ ಹಚ್ಚಿಲ್ಲ. ಮೊದಲನೇದಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಶೋಧಿಸ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಎಲ್ಲೂ ಒಂಚೂರು ಗಂಟಿರಬಾರ್ದು. ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಬೆರೆತ್ಕೋತಾ ಇದೆ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಅಥವಾ 2 ಸ್ಪೂನು ಸಾಕಾಗುತ್ತೆ. ಮಧ್ಯೆ ಮಧ್ಯೆ ಒಂದು ಅರ್ಧ ಸ್ಪೂನು ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಈಗ ನೋಡಿ, ಸ್ವಲ್ಪ ತೇವಾಂಶ ಜಾಸ್ತಿ ಆಯಿತು. ಈಗ ಈ ಥರನೇ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ರವೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇನ್ನೇನು ಸೈಡು ಬಿಡ್ತಾ ಇದೆ. ಈಗ ಈ ಹಂತದಲ್ಲಿ ನೀವು ಬೇಕಾದರೆ ಇನ್ನೂ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೋಬೋದು. ಈಗ ಒಂದು 3-4 ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ತುಪ್ಪದಲ್ಲಿ ಕರೆದ್ಬಿಟ್ಟು. ನಾನು ಹಾಕಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ತಳ ಬಿಡುತ್ತಲ್ಲ ಅಲ್ಲಿವರೆಗೆ ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ, ಸಂಪೂರ್ಣವಾಗಿ ತಳ ಬಿಟ್ಟಿದೆ. ಇದು ಪರ್ಫೆಕ್ಟ್ ಆಗಿರೋ ಒಂದು ಕನ್ಸಿಸ್ಟೆನ್ಸಿ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಈಗ ಆರಿದೆ ಇದು. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಥರ ಕಟ್ಕೊಂಡು ನೀವು ಇಡಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ತಯಾರಿ ಮಾಡಿಕೊಂಡು ಮೇಲ್ಗಡೆಯಿಂದ ನೀವು ಬೇಕಾದರೆ ಕೊಬ್ಬರಿ ಪುಡಿನ ಉದುರಿಸ್ಕೊಂಡು ಡೆಕೋರೇಟು ಮಾಡ್ಕೋಬೋದು. ಈಗ ಮತ್ತೊಂದು ಅಷ್ಟೇ ಸುಲಭನಾಗಿರುವಂಥದ್ದು ಮತ್ತು ತುಪ್ಪದಲ್ಲಿ ಮಾಡಿರುವಂಥದ್ದು, ತುಂಬ ಪ್ರಿಯವಾದದ್ದು ಸಜ್ಜಿಗೆ ಮಾಡ್ತಾಯಿದ್ದೀನಿ. ಬಾಯಲ್ಲಿಟ್ಟರೆ ಕರಗತ್ತೆ ಅಂತಾರಲ್ಲ, ಆ ರೀತಿಯಾಗಿ ಇದೆ. ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಆದಷ್ಟು ದಪ್ಪ ತಳದು ತೊಗೊಂಡ್ರೆ ಚೆನ್ನಾಗಿರುತ್ತೆ. 1 ಕಪ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದೆ. ಅದಕ್ಕೆ ನಾನು ಈಗ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗಾದ ತಕ್ಷಣ ತೆಕ್ಕೊಂಡ್ಬಿಡೋಣ ಒಂದು ಬಟ್ಲಿಗೆ. ಈಗ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೊಂಡಿದ್ದ ನಂತರ ನಾನು ಕಟ್ ಮಾಡ್ಕೋತೀನಿ. ಆಗ ಸುಲಭ ಆಗುತ್ತೆ ಕಟ್ ಮಾಡ್ಕೊಳ್ಳೋದು. ಈಗ ತುಪ್ಪ ಕಾದಿದೆ. ಅದಕ್ಕೆ ಅಷ್ಟೇ ಪ್ರಮಾಣದ
ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಅಕಸ್ಮಾತಾಗಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ, ಉಪ್ಪಿಟ್ಟಿನ ರವೆ ಇದ್ದರೆ ಅದನ್ನು ಒಂದು ಸುತ್ತಿಸ್ಕೊಂಡು ಮಿಕ್ಸಿನಲ್ಲಿ ಹಾಕ್ಕೋಬೋದು. ಈಗ ಸಣ್ಣ ಊರಿನಲ್ಲಿ ಸುಮಾರು ಒಂದು 7-8 ನಿಮಿಷ ಈ ರೀತಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಟಿಪ್ಸ್ ಕೂಡ ಇದರಲ್ಲಿ ಇದೆ, ತುಂಬ ಚೆನ್ನಾಗಿ ಬರೋ ಹಾಗೆ. ಮತ್ತು ಯಾವಾಗಲೇ ತಿಂದ್ರೂ ನೀವು ತುಂಬ ಸಾಫ್ಟಾಗಿರೋಕ್ಕೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ತುಪ್ಪದಲ್ಲಿ ಒಳ್ಳೆ ಘಮ ಬರೋ ತನಕ, ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಕಣನೂ ಚೆನ್ನಾಗಿ ಅರಳಬೇಕು. ಅದುವರ ತನಕ ಈ ರೀತಿಯಾಗಿ ಹುರ್ಕೋತಾ ಇರಬೇಕು. ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂತಂದರೆ ಇನ್ನೂ 1-2 ನಿಮಿಷ ಹುರ್ಕೋಬೇಕಾಗತ್ತೆ. ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ 1ಕ್ಕೆ 3ರಷ್ಟು, ಅಂದರೆ 1 ರವೆ ಆದರೆ 3ರಷ್ಟು ಕಾದಿರೋ ನೀರನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು, ಯಾಕೆಂದರೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈನ ದೂರ ಇಟ್ಕೊಂಡು ನಿಧಾನಕ್ಕೆ ಪೂರ್ತಿಯಾಗಿ, ಅಂದರೆ 3 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಲ್ಲೂ ಗಂಟಾಗಲ್ಲ, ಯಾಕೆಂದರೆ ನಾವು ಚೆನ್ನಾಗಿ ಹುರಿದಿದ್ದೀವಿ, ತುಪ್ಪ ಕೂಡ ಇದೆ. ಈಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಮುಚ್ಚಳ ಮುಚ್ಚಿ 1 ಅಥವಾ 1.5 ನಿಮಿಷ ಬಿಡೋಣ. ಅಷ್ಟೊತ್ತು ತನಕ ಅದು ಚೆನ್ನಾಗಿ ಬೇಯುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗಾಗಲೇ ಬೆಂದಿದೆ, ಆದರೂ 1.5 ನಿಮಿಷ ಬಿಡೋಣ ಮುಚ್ಚಳ ಮುಚ್ಚಿ. ಈಗ 1.5 ನಿಮಿಷ ಆಗಿದೆ, ಸಂಪೂರ್ಣವಾಗಿ ಬೆಂದಿದೆ. ನೋಡಿ, ಸಾಫ್ಟಾಗಿ ಕೂಡ ಆಗಿದೆ. ಈಗ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 1 ಕಪ್ನಷ್ಟು ಸಕ್ಕರೆನ ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಸಿಹಿ ತುಂಬ ಬೇಕು ಅಂತಂದರೆ ಇನ್ನೂ 1-2 ಸ್ಪೂನ್ನಷ್ಟು ಹಾಕ್ಕೋಬೋದು, ಆದರೆ ಇಷ್ಟು ಸಿಹಿ ಸಾಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಎಲ್ಲವೂ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸಕ್ಕರೆನ ಹಾಕ್ಕೊಂಡಾಗ ಸ್ವಲ್ಪ ನೀರಾಗುತ್ತೆ, ಅದು ಕರಗ್ತಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಮುಚ್ಚಳ ಮುಚ್ಚಿ ಒಂದು 30ರಿಂದ 1 ನಿಮಿಷದ ತನಕ, ಅಂದರೆ 30 ಸೆಕೆಂಡು ಇಲ್ಲ 1 ನಿಮಿಷ ಬಿಡಬೇಕಾಗತ್ತೆ ಮುಚ್ಚಳ ಮುಚ್ಚಿ. ನೋಡಿ, ಸ್ವಲ್ಪ ನೀರಾಗಿದೆ, ಕ್ರಮೇಣ ಅದು ಸರಿ ಹೋಗುತ್ತೆ. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. 30 ಸೆಕೆಂಡು ಅಥವಾ 1 ನಿಮಿಷ ಬಿಟ್ಟರೆ ಸಾಕು. ಈಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ, ಸಕ್ಕರೆ ಸಂಪೂರ್ಣವಾಗಿ ಕರಗಿದೆ. ಇದಕ್ಕೆ ನಾವು ಈಗಾಗಲೇ ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ, ಎಲ್ಲೂ ಗಂಟಿಲ್ಲ, ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿದೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೋತಾ ಇದ್ದೀನಿ, ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಬೇಕಾದಲ್ಲಿ ಕೇಸರಿ ದಳನ ಹಾಕ್ಕೋಬೋದು, ಕಲರ್ಗಲ್ಲ, ಅಲಂಕಾರಕ್ಕೆ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 20 ನಿಮಿಷದಲ್ಲಿ ತಯಾರಾಗುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.